ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಸಣ್ಣವರಿದ್ದಾಗ ಒಂದು 10 ಕೊಡ 20 ಕೊಡ ನೀರು ತಂದು ಟ್ಯಾಂಕಿಗೆ ಸುರುತ್ತಿದ್ವಿ, ಬ್ಯಾರಲ್ ಸುರುತ್ತಿದ್ವಿ. ಆಮೇಲೆ ಜಳಕ ದಿನನಿತ್ಯ ನಮ್ಮದು ಸ್ವಲ್ಪ ನೀರು ತಂದು ಮಾಡ್ತಿದ್ವಿ ನಾವು ಸಣ್ಣ ಇದ್ದಾಗ. ಈ ಸಾಮಾನ್ಯವಾಗಿ ಈ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟು, ಕಾಪ್ಸು, ಜಿಂಕ್, ಮಿನರಲ್ಸ್ ಇದರೆಲ್ಲ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಈ ಥರ ಆಹಾರಗಳನ್ನ ತಗೋರಿ ಅಂತ. ಒಬ್ಬರು ನನ್ನ ಕೇಳಿದರು, ಸರ್ ಹಿಂದಿನ ಕಾಲದಾಗ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತಿರ್ಲಿಲ್ಲ, ಮತ್ತು ಎಲ್ಲ ಥರ ತಿಂತಿದ್ರಿ ಮತ್ತು ಎಲ್ಲ ಥರ ಗಟ್ಟಿಮುಟ್ಟಿದ್ರು ಅಂತ ತಂದರು. ನಾನು ಅದಕ್ಕೊಂದು ಮಾತಂದೆ, ಹೌದು ನಿಜ. ಹಿಂದಿನ ಕಾಲದಾಗ ಬೆಳೆದಂಥ ಆಹಾರನೂ ಫಲವತ್ತತೆ ಇರ್ತಿತ್ತು, ಅದ್ರ ತಕ್ಕಂಗೆ ಅವರು ಮೈ ಮುರಿದು ಕೆಲಸ ಮಾಡ್ತಿದ್ರು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಎಲ್ಲ ಏನೋ ಹೋಗ್ಬೇಕಿತ್ತಂದ್ರೆ ವೆಹಿಕಲ್ ತೊಗೊಂಡು ಹೋಗ್ತೀರಿ. ಫಸ್ಟ್ ಆಫ್ ಆಲ್ ನಾವು ವಾಕಿಂಗು ಕಮ್ಮಿ, ಆಮೇಲೆ ವೇಟ್ ಲಿಫ್ಟಿಂಗ್ ಅಂತೂ ಮುಗಿದೋಯ್ತು. ಅಂದರೆ ನೀವು ಏನೋ ವಜನ ಎತ್ತೋದಂತೂ ತೀರಾ ದೂರ ಉಳಿತು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಸಣ್ಣವರಿದ್ದಾಗ ಒಂದು 10 ಕೊಡ 20 ಕೊಡ ನೀರು ತಂದು ಟ್ಯಾಂಕಿಗೆ ಸುರುತ್ತಿದ್ವಿ, ಬ್ಯಾರಲ್ ಸುರುತ್ತಿದ್ವಿ. ಆಮೇಲೆ ಜಳಕ ದಿನನಿತ್ಯ ನಮ್ಮದು ಸ್ವಲ್ಪ ನೀರು ತಂದು ಮಾಡ್ತೀವಿ ನಾವು ಸಣ್ಣ ಇದ್ದಾಗ. ಈಗ ನಾವು ಇಷ್ಟೆಲ್ಲ ಮಾಡ್ತೀವ? ಇಲ್ಲ. ಸೊ ಹಿಂದಿನ ಕಾಲ ಥರ ಆಹಾರನೂ ಈಗಿಲ್ಲ, ಅದ್ರ ಥರ ಶ್ರಮನೂ ನಾವು ಪಡ್ತಿಲ್ಲ.